ಅದೇ ಸ್ಟಾರ್ಟ್ ಆಗಲ್ಲ. ಇನ್ನೊಂದು ಅರ್ಧ ಗಂಟೆ ಮನೆಯದ್ರೆ ಇಲ್ಲೇ ಒಳಗಡೆ ಹೋಗ್ಬಿಡುತ್ತೆ. ಇಲ್ಲಿ ಮಳೆ ಬೇಕಿತ್ತು. ದಿಶಾ ಕೇಳೋಣ ಬಾ. ಅಲ್ಲಿ ಫೋನೇ ನೀರು ಬೀಳ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. 2 ಅವರ್ಸ್ ಇಲ್ಲ ಚಿಕ್ಕಪೇಟೆಯಲ್ಲಿ ಕಾಯ್ತಾ ಇದ್ವಿ. ಸಿಕ್ಕಾಪಟ್ಟೆ ಮಳೆ ಬಂತು. ಈಗ ನೋಡಿ ನಾವು ಇವಾಗ ನಾಳೆ ನೈಟ್ ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇವತ್ತೆಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಹಗಲಿಗೆ ಪುರ್ಸೊತ್ತಾಗಲ್ಲ, ಫುಲ್ಲು ಬ್ಯುಸಿ. ಶಾಪಿಂಗ್ ಮಾಡ್ತಾ ಇದ್ದೀವಿ. ದಿನ ಶಾಪಿಂಗ್ ಹೋಗೋದು, ಒಂದು ತಂದಿಲ್ಲ ಅಂದ್ರೆ ಒಂದು ಮಕ್ಕಳುವಾಗ ಎಲ್ರಿಗೂ ರೆಡಿ ಆಗಬೇಕಲ್ಲ, ಅದಕ್ಕೆ ಶಾಪಿಂಗ್ ಮಾಡ್ತಾ ಇದ್ವಿ ಇವತ್ತು. ಅದಕ್ಕೆ ಇವಾಗ ಟೈಮ್ ಎಷ್ಟಾಯಿತು? 12 ಆಗಿರಬೇಕು ಗಂಟೆ. ನೈಟ್ 12 ಗಂಟೆ ಆಯಿತು. ಅದಕ್ಕೆ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ನಾಳೆ 9 ಗಂಟೆ ಊರಿಗೆ ಹೋಗ್ತಾ ಇದ್ವಿ. ಇವತ್ತಂತೂ ತುಂಬ ಸಿಕ್ಕಾಪಟ್ಟೆ ಮಳೆ ಬಂತು ಬೆಂಗಳೂರಲ್ಲಿ. ಒಂಥರ ಸುಂಟ್ರ ಗಾಳಿ ಬರುತ್ತಲ್ಲ, ಆ ಥರ ಬಂತು. ತುಂಬ ಮಳೆ ಮಾತ್ರ. ನಾವು ಚಿಕ್ಕಪೇಟೆಗೆ ಅಂತ ಹೋದ್ವಿ. ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಸಿಕ್ಕಾಕ್ಕೊಂಡ್ವಿ. ಮೆಟ್ರೋದಿಂದ ಇಳಿತಿದ್ವಿ, ಫುಲ್ಲು ಮಳೆ. ನೀರಂತೂ ಫುಲ್ಲು, ರೋಡ್ ಫುಲ್ಲು ನೀರು ನಿಂತು. ಆಮೇಲೆ ನನ್ನ ಹಸ್ಬೆಂಡ್ ಅಂದರು ಬೇಡ, ಯಾಕೆ ಸ್ವಲ್ಪ ನೀರು ಮಳೆ ಎಲ್ಲ ಜಾಸ್ತಿ ಬರುತ್ತಲ್ಲ, ಸ್ವಲ್ಪ ರೋಡಲ್ಲೆಲ್ಲ ಇಳಿಯೋಕ್ಕೆ ಹೆದರಿಕೆ ಇದೆ, ಬೇಡ ಅಂತೇಳಿ ಮೆಟ್ರೋ ಹೋಗಿದ್ದು 1 ಅವರ್ ನಿಂತಿದ್ದು ರಿಟರ್ನ್ ಬಂದ್ವಿ. ಏನು ತಗೊಂಡೇ ಇಲ್ಲ. ಅದಕ್ಕೀಗ ಇನ್ನೇನು ತಗೊಳ್ಳಲ್ಲ, ತಗೊಳ್ಳೋದು ಸಾಕು ಅಂತ ಸುಮ್ಮನೆ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ನೋಡೋಣ ಯಾವ ಥರ ಎಲ್ಲ ಪ್ಯಾಕಿಂಗ್ ಮಾಡ್ತಿರ್ತಾರೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ನನ್ನ ಬಟ್ಟೆ ಮಡ್ಚಿಟ್ಟಿದ್ದೀನಿ ಚೇರಲ್ಲಿ, ಇನ್ನೂ ತುಂಬಿಸಿಲ್ಲ ನೋಡಿ. ಮದುವೆ ಬಟ್ಟೆ ಅಂದರೆ ಹಾಗೆ ಅಲ್ವಾ, ತುಂಬ ನಮ್ಮದು ಉಡುಪಿಯಲ್ಲಿ ತುಂಬ ಸೆಕೆ ಜಾಸ್ತಿ ಇದೆ. ಹಾಗಾಗಿ ಬಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿ ಹಿಡ್ಕೋಬೇಕು. ಇದಿಷ್ಟು ನಂದಿದೆ. ಇನ್ನು ಇದನ್ನೆಲ್ಲ ಬ್ಯಾಗಿ ತುಂಬಿಸ್ಬೇಕು, ಇನ್ನು ತುಂಬಿಸಿಲ್ಲ. ನಮ್ಮ ಆಶಿಕೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಅವಳದೆಲ್ಲ ಬಟ್ಟೆ ತುಂಬಿಸಿ ಆಯಿತು ನೋಡಿ. ಅವಳು ಸೂಟ್ ಕೇಸ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಜ್ಯುವೆಲ್ಲರಿ ಎಲ್ಲ ಸೆಟ್ ಮಾಡ್ತಾ ಇದ್ದಾಳೆ, ತಗೊಂಡು ಹೋಗಬೇಕು ಅಂತ ನೋಡಿ. ಆಮೇಲೆ ಇದು ನನ್ನ ಚಪ್ಪಲಿ ಎಲ್ಲ ಇದು ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡುವಾಗ ಇವತ್ತು ಬೆಳಿಗ್ಗೆ ಆಗುತ್ತಾ ಅಂತ ಪ್ಯಾಕಿಂಗ್ ಎಲ್ಲ ಆಗುವಾಗ. ನನ್ನ ಸೀರೆ ಮತ್ತು ಲೆಹಂಗೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಂದು ಸೀರೆ ಸ್ಟಿಚ್ಚು ನಿನ್ನೆ ಆಗಿದ್ದು. ಅವತ್ತೊಂದು ಸೀರೆ ತೋರಿಸಿದೆ, ಅದು ಬೇರೆ, ಅದು ಮದುವೆದಲ್ಲ. ಇದು ನಾನು ಮದುವೆ ತೆಗೊಂಡಿದ್ದು ರೆಡ್ ಕಲರು. ಇದು ಸ್ಟಿಚ್ಚಿ ಕೊಟ್ಟಿದ್ದೆ, ನಿನ್ನೆ ಬಂತು. ಇದು ನನ್ನ ಮದುವೆ ಸೀರೆ. ಫುಲ್ಲು ಬಿಡಿಸಿದ್ರೆಲ್ಲ ಹಾಳಾಗುತ್ತೆ. ನಾನು ಮದುವೆಗೆ ಸೀರೆ ಉಡ್ತೀನಿ, ಆವಾಗೆಲ್ಲ ವೀಡಿಯೋ ಮಾಡ್ತೀನಿ. ರೆಡ್ ಕಲರ್ ತಗೊಂಡಿದ್ದೀನಿ, ಬೇರೆ ಕಲರ್ ಎಲ್ಲ ಇದೆ. ಹಾಗಾಗಿ ಈ ಸಲ ಎಲ್ಲ ಪಿಂಕ್ ರೆಡ್ ತಗೊಂಡಿದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ ಮನೆಯದು ಕಾಲದಕ್ಕೂ ನಾನು ತಗೊಂಡಿದ್ದು ಈ ಥರ ಪಿಂಕ್ ಗೋಲ್ಡ್. ಅವತ್ತೊಂದು ಸ್ವಲ್ಪ ತೋರಿಸಿದ್ದೀನಿ ನಾನು ಸೀರೆ ನಿಮಗೆ. ಇದು ನನ್ನ ಮದುವೆ ಸೀರೆ ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ನನ್ನ ಸೀರೆ ಹೇಗಿದೆ ಅಂತ. ಆಮೇಲೆ ಇದು ಕುಚ್ಚು, ಇಲ್ಲಿ ಸೆರ್ಗು ಬರುತ್ತೆ ನೋಡಿ. ಇದು ಸೆರ್ಗು ಪುಡಿಯಾಗಿದೆ. ನಾಳೆ ಐರನ್ ಕೊಡ್ತೀನಿ. ನಾಳೆ ಸಂಜೆ ಹೋಗೋದು ನಾನು, ಹಾಗಾಗಿ ನಾಳೆ ಬೆಳಿಗ್ಗೆ ಐರನ್ ಕೊಡ್ತೀನಿ. ಇದು ಒಂದು ಸಲ ಐರನ್ ಮಾಡಿ ತಗೊಬಂದಿದ್ದು. ಆಮೇಲೆ ಸ್ಟಿಚ್ಚಿ ಕೊಡುವಾಗ ಅದೇನೊಂದು ಚೂರು ಸರಿಯಾಗಿಲ್ಲ ಅಂತ ಇನ್ನೊಂದು ಸಲ ಕೊಟ್ಟೆ. ಅವರೆಲ್ಲ ಪುಡಿ ಮಾಡಬೇಕು. ಅದಕ್ಕೆ ಈಗ 2 ಟೈಮು ಐರನ್ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲ ನೋಡಿ, ಒಂದು ಸಲ ತೆಗೆದ್ರೆ ಎಲ್ಲ ಹೋಗ್ತಾ ಇದೆ. ನೋಡಿದ್ರೆ ನಮ್ಮ ಸೀರೆ ಅದು ಎಷ್ಟು ಸಲ ಮಾಡಿಸಿದ್ರು ಬಿಚ್ಚೋಗ್ತಾ ಇದೆ.
ಆಮೇಲೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ, ಫುಲ್ ತೋರಿಸಲ್ಲ, ಯಾಕಂದರೆ ಅದು ಎಷ್ಟು ಸಲ ಮಾಡಿಸಿದ್ರು ಬಿಚ್ಚು ಹೋಗ್ತಾ ಇದೆ. ನಾನು ಅಲ್ಲಿ ಹುಟ್ಟಿದ ಮೇಲೆ ತೋರಿಸ್ತೀನಿ ಹೇಗೆ ಹುಟ್ಟಿದ್ದೀನಿ, ಯಾವ ಥರ ಸೀರೆ ಅಂತ. ನಂದು ಮದುವೆ ಸೀರೆ. ಆಮೇಲೆ ರಿಸೆಪ್ಷನ್ದು ಡ್ರೆಸ್ ತೋರಿಸ್ತೀನಿ ನೋಡಿ. ಇದು ಒಂದು ರಿಸೆಪ್ಷನ್ದು ಲೆಹೆಂಗಾ ನೋಡಿ, ಫುಲ್ ಪ್ಯಾಕ್ ಆಗಿದೆ. ಅದು ಸ್ವಲ್ಪ ಸ್ವಲ್ಪ ತುಂಬ ಓಪನ್ ಮಾಡೋಕ್ಕಾಗಲ್ಲ ಇದು, ಅಂದರೆ ಇದು ಲೆಹೆಂಗಾ ಓಪನ್ ಮಾಡಿದರೆ ಫೋಲ್ಡ್ ಮಾಡೋಕ್ಕೆ ಕಷ್ಟ. ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ, ಫುಲ್ಲು ಓಪನ್ ಮಾಡೋದು ಮರ್ಚು ನಂಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇದು ಲೆಹೆಂಗಾದು ವೇಲು. ಇದೆಲ್ಲ ನಾನು ನಿನ್ನೆ ಸ್ಟಿಚ್ ಮಾಡ್ಕೊಂಡು ಎಲ್ಲ ನಿನ್ನೆ ತಂದಿದ್ದು. ಇದು ಲೆಹೆಂಗಾದು ಬ್ಲೌಸು ನೋಡಿ. ಇದು ಲೆಹೆಂಗಾದಲ್ಲಿ ಬಂದಿಲ್ಲ, ನಾನು ಎಕ್ಸ್ಟ್ರಾ ಕೂರಿಸಿದ್ದು ಇದು ಸ್ಟೈಲಾಗಿರಲಿ ಅಂತ. ನೋಡಿ ನನ್ನ ಲೆಹೆಂಗಾ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಲೆಹೆಂಗಾನು ಇದು ನಂದು ರಿಸೆಪ್ಷನ್ ಡ್ರೆಸ್ಸು. ಸ್ವಲ್ಪ ವೆಯ್ಟ್ ಎಲ್ಲ ಜಾಸ್ತಿ ಇದೆ, ಹೆವಿ ಇದೆ. ಅಂದರೆ ತುಂಬ ಏನು ಹೆವಿ ಇಲ್ಲ, ಸುಮಾರು ಹೆವಿ ಇದೆ. ಆದರೂ ಇದೆಲ್ಲ ನಮ್ಮ ಊರಿಗೆ ತಗೊಂಡು ಹೋಗೋದು ಭಾರಿ ಕಷ್ಟ ಇದೆ. ಅದಕ್ಕೆ ನಾವು ಬಸ್ಸಲ್ಲೆಲ್ಲ ಆಗಲ್ಲ ಅಂತೇಳಿ ಟ್ರೈನ್ ಬುಕ್ ಮಾಡಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ನನ್ನ ಕೂದಲು ನೋಡಿ ಸ್ಟ್ರೈಟಿಂಗ್ ಮಾಡಿದ್ದೀನಿ ನಾನು. ಟೈಮ್ 1 ಗಂಟೆ ನೈಟ್ ಆಯಿತು, ರಾತ್ರಿ 1 ಗಂಟೆಗೆ ನಾವು ಇವಾಗ ಬಟ್ಟೆ ಮಾಡಿಸ್ತಾ ಇದ್ದೀವಿ. ನನಗೆ ಹಗಲಿಗೆ ಟೈಮ್ ಇಲ್ಲ. ಈಗ ನಾಳೆ ಒಂದೇ ದಿವಸ ಇರೋದು ಹಗಲಿಗೆ, ನೈಟ್ ನಾವು ಊರಿಗೆ ಹೋಗಬೇಕಲ್ಲ. ನಾಳೆ ನೈಟ್ ನನಗೆ ಹಗಲಿಗೆ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಈಗ ನೈಟ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ನಾಳೆ ಹಗಲಿಗೆ ಸ್ವಲ್ಪ ಬಳೆ ಎಲ್ಲ ತಗೊಳತ್ತಿದೆ, ಸೀರೆದು ಲೆಹೆಂಗಾದೆಲ್ಲ ಮ್ಯಾಚ್ ತಗೋಬೇಕು ಅಂತ. ಅದಕ್ಕೆ ಈಗ ನೈಟ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಮದುವೆ ಸೀರೆ ಬ್ಲೌಸು. ಇದೇ ಸ್ಟಿಚ್ ಮಾಡುವಾಗ ಲೇಟ್ ಆಗಿದ್ದು ನನಗೆ, ಇಲ್ಲಾಂದರೆ ನನಗೆ ಬೇಗ ಬ್ಲೌಸ್ ಎಲ್ಲ ಬರ್ತಾ ಇತ್ತು. ಇದು ಲೇಟ್ ಆಯಿತು. ಆಮೇಲೆ ಇದು ನಮ್ಮದು ನನ್ನ ಹಸ್ಬೆಂಡ್ ಮನೇಲಿ ಕಾಲರ್ ಇದೆ, ಅದಕ್ಕಿದು ಸೀರೆ ನಿಮ್ಗೆ ಯಾವತ್ತು ತೋರಿಸಿದ್ದೀನಿ ಸೀರೆನ. ಆಮೇಲೆ ಇದು ಹಸ್ಬೆಂಡ್ ಅವ್ರ ಮನೆಯಲ್ಲಿ ಕಾಲರ್ ಮಧ್ಯಾಹ್ನ ಪೂಜೆ ಇದೆ, ಅದಕ್ಕೆ ಇದು. ಆಮೇಲೆ ನಮ್ಮದು ಸಂಗೀತ ಡ್ರೆಸ್ ಆಗಿಲ್ಲ, ಅದಕ್ಕೆ ನಾನು ಹೇಳಿ ನಾಳೆ ನನಗೆ ಟೈಮ್ ಇಲ್ಲ ಅಂತ. ನಾಳೆ ಸಂಗೀತ ಡ್ರೆಸ್ ತರಕ್ಕೆ ಹೋಗಬೇಕು, ಸಂಗೀತ ಡ್ಯಾನ್ಸ್ ಎಲ್ಲ ಇದೆ ನಮ್ಮದು. ಹಾಗಾಗಿ ಅದಕ್ಕೆಲ್ಲ ಸೀರೆ ಇಲ್ಲ, ಡ್ರೆಸ್ ತಗೊಳ್ತೀನಿ ನಾಳೆ ಹೋಗಬೇಕು. ಬೆಳಿಗ್ಗೆ ಬೇಗ ಎದ್ದು, ಬೇಗ ಅಂದರೆ ಬೇಗ ಏನಿಲ್ಲ, ಅದು ಬೇಗ ಎಲ್ಲ ಕೆಲಸ ಮಾಡಿ ನಾಳೆ ತರಬೇಕು ಹೋಗಿ. ಅದಕ್ಕೆ ಇವತ್ತೆಲ್ಲ ಪ್ಯಾಕ್ ಮಾಡಿಬಿಟ್ರೆ ನಾಳೆ ಉಳಿದಿದ್ದು ಏನು ಉಳಿಯುತ್ತಾ ಅದನ್ನೆಲ್ಲ ನಾಳೆ ನಾನು ತುಂಬಿಸಿರೋದು ಅಷ್ಟೇ, ಮತ್ತೇನಿಲ್ಲ. ನಾವು ಚಿಕ್ಕಪೇಟೆ ಹೋದಾಗ ಇವತ್ತು ತುಂಬ ಮಳೆ ಬಂತು. ಯಾವತ್ತೂ ನಾನು ಅಷ್ಟು ಮಳೆ ನೋಡಿಲ್ಲ. ಒಂದೇ ಸಲ ನೀರು ಬಂದು, ಒಂದೇ ಸಲ ಮಳೆ ಬಂದು ಫುಲ್ ನೀರು. ಆಮೇಲೆ ಗಾಳಿ ಸ್ಟಾರ್ಟ್ ಆಯಿತು. ನನಗೆ ಹೆದರಿಕೆ ಸ್ಟಾರ್ಟ್ ಆಯಿತು, ಭೂಕಂಪ ಆಗುತ್ತೆ ಅಂತ. ನಾವು ಚಿಕ್ಕಪೇಟೆಯಿಂದ ಎಸ್ಕೇಪ್. ಮನೆ ಬರುವಾಗ ಡೋರ್ ಎದುರುಗಡೆ ಎಲ್ಲ ಗಾಳಿ ಮಳೆ ಬಂದು ಮನೆ ಒಡೆಯೆಲ್ಲ ಬರುವಾಗ ಕರೆಂಟ್ ಎಲ್ಲ ಇರಲಿಲ್ಲ, ಮನೆ ಒಡೆಯೆಲ್ಲ ನೀರು ತುಂಬೋಗಿತ್ತು ಬರುವಾಗ. ಆಮೇಲೆ ಕತ್ಲಲ್ಲೆಲ್ಲ ಫುಲ್ಲು ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡುವಾಗ ಅದಕ್ಕೆ ಇಲ್ಲಾಂದ್ರೆ ಇಷ್ಟೊತ್ತು ಆಗ್ತಿರ್ಲಿಲ್ಲ, ಬೇಗ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಹಾಗಾಗಿ ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಲೇಟ್ ಆಯಿತು. ಇದು ನನಗೆ ಹಳದಿ ಡ್ರೆಸ್ಸು, ಒಂಥರ ಮೆಹಂದಿ ಕಲರ್, ಗೋಲ್ಡ್ ಕಲರ್ ಇದೆ. ಇದು ನಾನು ಫಸ್ಟೇ ತಗೊಂಡಿದ್ದೆ, ಇವಾಗ ಹೊಸದಾಗಿ ತಗೊಂಡಿಲ್ಲ. ಒಂದು ಸಲ ನಮ್ಮ ಅಕ್ಕನ ಡ್ಯಾನ್ಸ್ ಕ್ಲಾಸಿಗೆ ಪೂಜೆ ದಿವಸ ಹಾಕಿದ್ದೀನಿ, ಅದಕ್ಕೆ ಇದೊಂದು ತಗೊಂಡಿದ್ದೀನಿ. ಇನ್ನು ಸಂಗೀತದೊಂದು ಡ್ರೆಸ್ ಬ್ಯಾಲೆನ್ಸ್ ಇದೆ, ಅದೊಂದು ಬರಬೇಕು ನಾಳೆ. ಇದು ನಮ್ಮದು ಡ್ರೆಸ್ಸು, ನಾವು ಡೈಲಿ ವೇರ್ ಮಾಡಬೇಕಲ್ವ. ಎಲ್ಲ ಕಾಟನ್ ಸೆಟ್ ತಗೊಂಡಿದ್ದೀನಿ, ಚೂಡಿದಾರ ನೋಡಿ. ಆಮೇಲೆ ಇನ್ನು ಟೀ ಶರ್ಟ್ ಪ್ಯಾಂಟ್ ಒಂದು ತುಂಬಿಸ್ಬೇಕಷ್ಟೇ. ಇದೆಲ್ಲ ಬೆಳಿಗ್ಗೆನೇ ಐರನ್ ಮಾಡಿ ಇಟ್ಟಿದ್ದೀನಿ. ಇದಿಷ್ಟು ನಂದು, ನನ್ನ ಮಗಳದ್ದು ಬೇರೆ ಇದೆ, ನನ್ನ ಹಸ್ಬೆಂಡ್ದು ಬೇರೆ ಇದೆ, ನನ್ನ ಮಗನದು ಬೇರೆ ಇದೆ. ಒಂದು ಟ್ರೈನ್ ಸಾಕಾಗಲ್ವಾ ಅಂತ ಲಗೇಜ್ ಇಟ್ಕೊಂಡೋಗಿ 1 ವೀಕ್ ಊರಲ್ಲಿ ಇರ್ತೀವಲ್ಲ. ಮೇಕಪ್ಪು ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ತಗೊಂಡೋಗೋದು.
ಜುವೆಲ್ಲರಿ, ಮೇಕಪ್ಪು. ಆ ಕಡೆ ಮೊಬೈಲ್ ನೋಡ್ತಾ ನೋಡಿ, ಅಲ್ಲಿ ಡಾಬಾ ಇದೆ, ಸೊಂಟ ಡಾಬಾ. ನಂದು ಇದೆ ಬೇರೆ, ಅದೆಲ್ಲ ಆಶಿಕಂದು. ಹಾಗೆ ನಂದು ಬ್ಯಾಗ್ ತಿನಿಸಿ ಆಯ್ತು ನೋಡಿ. ಇದಿಷ್ಟು ನಂದು. ಅಂದರೆ ನಾಳೆ ಒಂದು ಮದುವೆ ಸೀರೆದೊಂದು ಐರನ್ ಕೊಡಬೇಕಷ್ಟೇ. ಸ್ಟ್ರೈಟ್ನರು, ಕೋಂಬು, ಬಾಚಣಿಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಜುವೆಲ್ಲರಿ ನೋಡಿ, ಅಲ್ಲಿ ಜುವೆಲ್ಲರಿ, ಡಾಬಾ ಎಲ್ಲ ಅಷ್ಟೇ ರೆಡಿ ಮಾಡ್ತಾ ಇದ್ದಾಳೆ. ಅವಳದು ಸೂಟ್ ಕೇಸ್ ರೆಡಿ ಆಯಿತು ಅವಳದು. ಇವಾಗ ಟೈಮು 1:30 ಆಯಿತು. ನಾನು ಇನ್ನು ಮಲ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಶುಭರಾತ್ರಿ.